ಕೊನೆಯ 3 ಬಾಲ್ಗೆ ಬೇಕಿತ್ತು 3 ರನ್ ಗೆಲ್ಲುವ ಪಂದ್ಯವನ್ನು ಆರ್ಸಿಬಿ ಏನ್ ಮಾಡಿದ್ರು ನಿಮಗೆ ಗೊತ್ತಾ? ಮನೆಗೆ ಬಿಕ್ಕಿ ಬಿಕ್ಕಿ ಕಣ್ಣೀರಾಗ್ತಾ ಬಂದೆ. WPL ಆರ್ಸಿಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಬ್ಲಾಕ್ ಬಸ್ಟರ್ ಮ್ಯಾಚ್. ಟಿಕೆಟ್ 220 ಹೌಸ್ಫುಲ್. ಅಭಿಮಾನಿಗಳು ರಚ್ಗೆದ್ ಬಂದಿದ್ರು. ಟಾಸ್ಗೆ ಸ್ಮಿತಿ ಮಂದಣ್ಣ ಬಂದಾಗಂತೂ ಕ್ರೌಡ್ ನೆಕ್ಸ್ಟ್ ಲೆವೆಲ್ ಇತ್ತು. ಟಾಸ್ ಸೋತಿದ್ದು ಆರ್ಸಿಬಿ. ಮೊದಲು ಬ್ಯಾಟಿಂಗ್ ಸ್ಮಿತಿ ಬ್ಲಿಸ್ಟರಿಂಗ್ ಸ್ಟಾರ್ಟ್ ಕೊಡ್ತಾರೆ. ಡ್ಯಾನಿ ವೈಟ್ ಹೇಳ್ಕೊಡೋ ರೀತಿ ಆಡೋದಿಲ್ಲ. ಪೆರಿ ಬಂದು ನಾಯಿಗೆ ಹೊಡೆದಂಗೆ ಹೊಡಿತಾರೆ. ಪೆರಿ ಆರ್ಭಟಕ್ಕೆ ಮುಂಬೈ ಧ್ವಂಸವಾಗುತ್ತೆ. ರಿಚಾ ಘೋಷ್, ಕನಿಕಾ ಯಾರು ಕೂಡ ಆಡೋದಿಲ್ಲ. ಎಲ್ಲರೂ ಕೂಡ ಬಂದು ಬೋಲ್ಡ್ ಆಗ್ತಾರೆ. ಪೆರಿ 43 ಬಾಲ್ಸ್ಗೆ 81 ರನ್ಸ್ ನ ಹೊಡಿತಾರೆ. ನೆಕ್ಸ್ಟ್ ಲೆವೆಲ್. ಬೇರೆಯವರೆಲ್ಲರೂ ಕೂಡ ಔಟ್ ಆಗ್ತಾರೆ. 20 ಓವರ್ಗೆ ನಾವು ಹೊಡೆದಿದ್ದು 167. ಶ್ರುತಿ ಹಾಸನ್ ಬಂದು ಡ್ಯಾನ್ಸ್ ಕೂಡ ಆಡ್ತಾರೆ. ಬೌಲಿಂಗ್ ಸ್ಟಾರ್ಟ್ ಆಗುತ್ತೆ. ಪವರ್ ಪ್ಲೇ ಹೇಳ್ಕೊಳ್ಳೋ ರೀತಿ ಆಗೋದಿಲ್ಲ. ನ್ಯಾಟ್ ಸಿಲ್ವರ್ ಬಂಟು ಹರ್ಮನ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ನಮ್ಮ ಜಾರ್ಜಿಯಾ ವೇರ ಡಬಲ್ ವಿಕೆಟ್ ನ ತಗೊಂಡು ಆರ್ಸಿಬಿ ಕೈಯಲ್ಲಿ ಮ್ಯಾಚ್ ನ ತಗೊಂಡ್ಬರ್ತಾರೆ. ಆದ್ರೆ ಕನಿಕಾ ಊಜಾ ಬಂದ್ಬಿಟ್ಟು 12 ಬಾಲ್ಸ್ಗೆ 22 ರನ್ ಬೇಕಾಗಿದ್ದಾಗ 2 6 ನ ಹೊಡ್ಸ್ಕೊಂಡು ಮ್ಯಾಚ್ ನ ಮುಂಬೈ ಕಡೆಗೆ ಮಾಡ್ತಾರೆ. ಕೊನೆಯ ಓವರ್ ಗುರು 6 ಬಾಲ್ 5 ರನ್ ಬೇಕಾಗಿರುತ್ತೆ. ಸಿಂಗಲ್ ಹೊಡೆದು 2 ಬಾಲ್ 2 ರನ್ಗೆ ತಗೊಂಡ್ಬರ್ತಾರೆ. ಆದರೆ ಮುಂಬೈ ಇಂಡಿಯನ್ಸ್ ತಂಡ 4 ನ ಹೊಡೆದು ಪಂದ್ಯವನ್ನು ಗೆಲ್ತಾರೆ. ಆರ್ಸಿಬಿ ತಂಡ ಇಲ್ಲಿ ಸೋತೋಗಿದೆ. ನಮ್ಗಂತೂ ಸಖತ್ ಬೇಜಾರಾಯ್ತು. ಬಿಕ್ಕಿ ಬಿಕ್ಕಿ ಕಣ್ಣೀರ್ ಹಾಕೊಂಡ್ ಮನೆಗೆ ಬಂದೆ. ಗೆಲ್ಲುವ ಪಂದ್ಯವನ್ನು ಸೋತ ಆರ್ಸಿಬಿ. ಗೋಲಿಗೆ ಕಾರಣ ಕನಿಕಾ ಊಜಾ ಅವರ ಬೌಲಿಂಗು ಅಂತಾನೆ ಹೇಳ್ತೀನಿ. ಬೆಂಗಳೂರು ಲೆಗ್ ಮೊದಲ ಮ್ಯಾಚ್ ದೇವರಿಗೆ ಅರ್ಪಣೆ. ನೆಕ್ಸ್ಟ್ ಮ್ಯಾಚ್ ಆರ್ಸಿಬಿ ಯುಪಿ ವಾರಿಯರ್ಸ್ ಇದೆ. ನಿಮಗೆ ಟಿಕೆಟ್ಸ್ ಬೇಕಾ? ನನಗೆ DM ಮಾಡಿ ನಿಮಗೆ ಕೊಡ್ತೀನಿ. ವಿಡಿಯೋನ ಶೇರ್ ಮಾಡಿ. ಆರ್ಸಿಬಿ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಬೆಂಕಿಯಾಗಿತ್ತು. ಅಭಿಮಾನಿಗಳ ಆರ್ಭಟ ಸಖತ್ತಾಗಿತ್ತು. ಫಾಲೋ ಮಾಡಿ, ಶೇರ್ ಮಾಡಿ.